ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ VSSDB ಕನ್ನಡ ವ್ಲಾಗ್ಸ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಏನಪ್ಪ ತೆಂಗಿನ ಗರಿ ಎಲ್ಲ ರೆಡಿ ಮಾಡಿದ್ದಾರೆ, ಚಪ್ರ ಹಾಕ್ತಿದ್ದಾರೆ, ಯಾರು ಮದುವೆಗೆ ಹೋಗಿದ್ದಾರೆ, ಮದುವೆ ವಿಡಿಯೋ ಮಾಡ್ತಾ ಇದ್ದಾರಾ ಅಂತ ಏನಾದರೂ ನೀವು ಅಂದ್ಕೊಂಡಿದ್ರೆ ನಿಜವಾಗ್ಲೂ ಇದು ಮದುವೆ ವಿಡಿಯೋ ಅಲ್ಲ. ಇದು ಅವತ್ತಿನ ರಾತ್ರಿ ಕೋಲ, ನಾವು ನಮ್ಮ ಕಡೆ ಕೋಲ ಅಂತ ಹೇಳ್ತೀವಿ. ಇನ್ನು ಅದನ್ನು ಭೂತದ ಕೋಲ, ದೈವದ ಕೋಲ, ಹೀಗೆ ಬೇರೆ ಬೇರೆ ಹೆಸರುಗಳಲ್ಲೂ ಕೂಡ ಕರೀತಾರೆ. ಈ ಕೋಲ ಅಂತ ಹೇಳೋದು ಕರಾವಳಿ ಕಡೆ ಆದಷ್ಟು ಚಾಲ್ತಿಯಲ್ಲಿರುವ ಒಂದು ಆಧ್ಯಾತ್ಮಿಕ ಅಥವಾ ಒಂದು ಪೂಜಾ ವಿಧಾನ, ಆಧ್ಯಾತ್ಮಿಕ ನೃತ್ಯ ಅಥವಾ ಪೂಜಾ ವಿಧಾನ. ಈ ಕೋಲವನ್ನು ಸಾವಿರಾರು ವರ್ಷಗಳಿಂದ ಆಚರಣೆ ಮಾಡಿಕೊಂಡೇ ಬರಲಾಗ್ತಿದೆ. ಇದು ನಮ್ಮ ಜನರ ಒಂದು ನಂಬಿಕೆ, ದೈವ ಎಂಬ ಹೆಸರಿನಿಂದ ಕರೆಯಲ್ಪಡುವ ಒಂದು ಶಕ್ತಿಯ ಆರಾಧನೆ ಇದು ಕೋಲ. ಹಲವಾರು ರೀತಿಯ ಹೆಸರುಗಳಲ್ಲಿ ಕೋಲವನ್ನು ಮಾಡ್ತಾರೆ. ಹಾಗೆ ಏನಕ್ಕೆ ಈ ಕೋಲ ಮಾಡ್ತಾರೆ ಅಂತ ಹೇಳಿದ್ರೆ, ಮನಸ್ಸಲ್ಲಿ ನಾವೇನೋ ಒಂದು ಕೆಲಸ ಅಂದ್ಕೊಂಡಿರ್ತೀವಿ, ಏನೋ ಒಂದು ಯಶಸ್ಸು ಸಿಗಬೇಕು ಅಂದ್ಕೊಂಡಿರ್ತೀವಿ, ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಹರಕೆ ಕಟ್ಕೊಂಡು ಆ ಕೆಲಸ ನಮಗೆ ಫಲ ಸಿಕ್ಕಿದಾಗ ಆ ಹರಕೆ ತೀರಿಸ್ತೀವಿ. ಆವಾಗ ದೇವರ ಒಂದು ನೃತ್ಯನ ಮನೆ ಮುಂದೆ ಕಟ್ಟಿ ಆಡಿಸ್ತೀವಿ ನಾವು ಅಂದ್ಕೊಂಡಿರೋದು ಆದರೆ ಅಂತ ಒಂದು ಹರಕೆ ಕಟ್ಟಿರೋದನ್ನ ತೀರಿಸುವ ಒಂದು ಆಚರಣೆಯಾಗಿದೆ. ಅದರದ್ದೊಂದು ವಿಧಿವಿಧಾನಗಳನ್ನ ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್. ಹಾಗೆ ಇದರಲ್ಲಿ ಫುಲ್ಲು ಕೋಲದ ವಿಡಿಯೋ ಇರೋದಿಲ್ಲ, ಯಾಕೆಂದರೆ ತುಂಬ ವಿಡಿಯೋ ಇರೋದ್ರಿಂದ ಅಪ್ಲೋಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಸ್ವಲ್ಪ ವಿಡಿಯೋನ ಹಾಕ್ತಾಯಿದ್ದೀನಿ. ಕೋಲದ ಜೊತೆಗೆ ಅವತ್ತಿನ ದಿನ, ಕೋಲದ ದಿನ ಈಶ್ವರ ಪಾರ್ವತಿ ಹಬ್ಬ ಇತ್ತು, ಅದ್ರ ಉತ್ಸವ ಇತ್ತು, ಅದ್ರ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್, ನೋಡಿ. ಹಾಗೆ ಈ ಪೂಜೆ ವಿಧಿವಿಧಾನವನ್ನು ನೋಡ್ಕೊಂಡು ಬನ್ನಿ, ಓಕೆನಾ? ಆ ಗೊನೆ ಕಡ್ದಿರ್ಬೋದು ಮನೆಯಿಂದ ಯಾವ ರೀತಿ ತಪ್ಪು ಮಾಡ್ಕೊಂಡು ಆ ದೇವತೆ ಬಂದು ಮೈತುಂಬಿ ಒಂದು ಪುಟ್ಟ ಮಕ್ಕಳು ಸಂಸಾರಕ್ಕೂ ಮನೆಯಿಂದ ಹೆಣ್ಣು ಮಕ್ಕಳಿಗೂ ಊರಿಗೆಲ್ಲ ಒಳ್ಳೇದು ಮಾಡಿಕೊಂಡು ಮೈತುಂಬಿ ಬಂದು ನಮಗೆ ಏನು ಅರ್ಕೆ ಇದೆ ಅದನ್ನು ಅದೇ ಪ್ರಕಾರದಲ್ಲಿ ಅವತ್ತು ಬಂದು ದಿವಸ ಪ್ರಕಾರದಲ್ಲಿ ಗೊನೆ ಕಟ್ತೀವಿ. ಗೊನೆ ಕಟ್ಟ ಪ್ರಕಾರದಲ್ಲಿ ನಾವು ಈ ದಿವಸ ಬಂದು ಆ ಧರ್ಮದ ಜೊತೆ ಪಾಷಾಣ ಮುಕ್ತಿಗಳಿಗನ್ನು ಕೊಂಡಾಡಕ್ಕೆ ನಿಂತಿದ್ದೀವಿ. ನಿಂತ ಪ್ರಕಾರದಲ್ಲಿ ಮನೆಯವರಿಂದಾಗಲಿ, ನೆಂಟರಿಂದಾಗಲಿ, ಊರವರಿಂದಾಗಲಿ, ನಿಂತ ಪೂಜಾರಿಯಿಂದಾಗಲಿ, ಕಟ್ಟೋ ಬೇಲೆಕರಿಂದ ಶಾಸ್ತ್ರಕ್ಕೆ ತಪ್ಪನ್ನು ಒಪ್ಪು ಮಾಡಿಬಿಟ್ಟು ಇನ್ನು ಮುಂದಕ್ಕೆ ಮನೆಯವರಿಗೇನು, ನೆಂಟರಿಗೆ, ಊರವರಿಗೇನು, ಹಿರಿಯರಿಗೇನು ಆ ಪಾಷಾಣ ಮೂರ್ತಿಯು, ಆ ಧರ್ಮದೇವತೆಯು, ಪಂಜುರ್ಲಿಯು, ಪುಳಿಯನು, ನಿಮ್ಮ ಮನೆ ದೇವರು ವೆಂಕಟರಮಣ ಸ್ವಾಮಿ, ಊರ ದೇವರು ಅದೇ ಊರ ದೇವರು ಮನೆಯವರಿಗೆಲ್ಲರೂ ಒಳ್ಳೇದು ಮಾಡಲಿ ತಿಳ್ಕೊಂಡು ನೀವು ಕೊಡುವಂಥ ತೆಂಗ್ಸುಳಿ ತಗೊಳ್ತೀನಿ. ಬಾಸುಮತಿಗೆ ಎಲ್ಲರೂ ಸಂತೋಷ ಥರ ಬಾಸುಮತಿ ತಂದು ಕೊಡಿ. ಊರಾಗ ಎಲ್ಲರೂ ಮೈ ಹಿಡಿದು ಎಲ್ಲರೂ ಖುಷಿಯಾಗಿ ಬಂದುಕೊಂಡಪ್ಪ ಸ್ವಾಮಿ. ದೂರ ನೋಡ್ಕೊಂಡು ಬಂದ್ರ, ದೇವರು ತನ್ನ ಅಲಂಕಾರ ಮಾಡ್ಕೊಳ್ಳೋಕ್ಕಿಂತ ಮುಂಚೆಯಿಂದನೂ ಪ್ರತಿಯೊಂದನ್ನು ವಿಧಾನಗಳಲ್ಲೇ ಮಾಡ್ತಾರೆ. ಇದಕ್ಕೆ ತೆಂಗಿನ ಸುಳಿ, ಆಗಲೇ ಹೇಳಿದ್ರಲ್ವ ತೆಂಗಿನ ಸುಳಿ ತಗೋತೀನಿ ತೆಂಗಿನ ಸುಳಿ ಅಂತ. ಇದು ತೆಂಗಿನ ಸುಳಿಯಲ್ಲಿ ದೇವರ ಒಂದು ವಸ್ತ್ರ ಇರುತ್ತಲ್ವ, ಅದನ್ನು ರೆಡಿ ಮಾಡ್ಕೊಳ್ತಾರೆ ಅವರೇ. ನೋಡಿ ಯಾವ ಥರ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅಂತ. ಪ್ರತಿಯೊಂದಕ್ಕೂ, ಪ್ರತಿಯೊಂದು ಆಚರಣೆಗೂ ಪ್ರತಿಯೊಂದು ವಿಧಿವಿಧಾನಗಳಿರುತ್ತೆ ಅಂತ ಹೇಳ್ತಾರಲ್ವ, ಅದನ್ನೆಲ್ಲ ಅಚ್ಚುಕಟ್ಟಾಗಿ ಮಾಡ್ತಾರೆ ಫ್ರೆಂಡ್ಸ್. ಯಾಕೆಂತ ಹೇಳಿದ್ರೆ, ನಮ್ಮ ಒಂದು ಸಂಸ್ಕೃತಿಯಲ್ಲಿ ನಂಬಿಕೆ ಅಂತ ಹೇಳೋದಿದೆಯಲ್ವ, ಅದು
ತುಂಬಾ ಪ್ರಮುಖ ಪಾತ್ರ ವಹಿಸ್ತದೆ. ಯಾವುದೇ ಒಂದು ಪೂಜೆ ಮಾಡಬೇಕಾದ್ರೂ ಅಥವಾ ಏನೋ ಒಂದು ನಂಬಿಕೆ, ಈಗ ಒಂದು ಸ್ವಲ್ಪ ನಾವೆಲ್ಲೋ ಎಡು ಬೀಳ್ತಾ ಇದ್ದೀವಿ ಅಂತ ಹೇಳ್ದಂಗೆ ಅಮ್ಮ ಅಂತ ಹೇಳ್ತೀವಿ, ಅಥವಾ ದೇವರೇ ಕಾಪಾಡಪ್ಪ ಅಂತ ಹೇಳ್ತೀವಿ. ಅದು ನಮ್ಮ ನಂಬಿಕೆ ಅಲ್ವಾ. ನಮ್ಮ ನಂಬಿಕೆನ ನಾವು ಎಲ್ಲೂ ಬಿಟ್ಕೊಡ್ದಂಗೆ ನಮ್ಮ ಒಂದು ಯಾವುದೇ ಒಂದು ಆಚರಣೆಗಳನ್ನ ಮಾಡ್ಕೊಂಡು ಹೋಗ್ತೀವಲ್ವ, ಅದು ನಮ್ಮ ಒಂದು ಸಂಸ್ಕೃತಿ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ರೆಡಿಯಾಗಿ ಸಂಜೆನ ಪೂಜೆಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಯಾವುದೇ ಒಂದು ಫಂಕ್ಷನ್ ಆದ್ರೂ ಇನ್ನೇನು ಫಂಕ್ಷನ್ ಸ್ಟಾರ್ಟ್ ಆಯಿತು ಅನ್ನೋಷ್ಟರೊಳಗೆ ನೆಂಟರು ಬಂದು ಸೇರ್ಕೊತಾರೆ. ಎಲ್ಲರೂ ಫ್ರೆಂಡ್ಸು, ದೂರದಲ್ಲಿರುವ ಸಂಬಂಧಿಕರು, ಎಷ್ಟೊಂದು ಚಂದ ಅಲ್ಲ ಎಲ್ಲ ಬಂದು ಒಟ್ಟಿಗೆ ಸೇರಬೇಕಾದ್ರೆ. ಅದೊಂದು ಖುಷಿಯಾಗುತ್ತೆ. ಹಾಗೆ ಮಾಮೂಲಿ ನಾರ್ಮಲ್ ಟೈಮಲ್ಲಿ ಮನೇಲಿ ಎಲ್ಲರೂ ಇದ್ದೇ ಇರ್ತೀವಲ್ವ, ಹಿಂಗೆ ಒಂದೊಂದು ಸರಿ ಎಲ್ಲರೂ ಒಟ್ಟಿಗೆ ಸೇರಿದಾಗ ಆಗೋ ಖುಷಿ ಇದೆಯಲ್ವ, ಅದು ನಿಜವಾಗ್ಲೂ ಸೂಪರ್ ಡೂಪರ್ ಎಕ್ಸ್ಪೀರಿಯೆನ್ಸ್. ನಾನಾಗಲೇ ಹೇಳ್ದಂಗೆ ಈಶ್ವರ ಪಾರ್ವತಿಯ ಒಂದು ಉತ್ಸವ ಊರೊಳಗೆ ಬರುತ್ತೆ ಅಂತ ಹೇಳಿದೆ ಅಲ್ವಾ, ಅದಕ್ಕೋಸ್ಕರ ಎಲ್ಲರೂ ಕಾಯ್ತಾ ನಿಂತಿದ್ದೀವಿ ಫ್ರೆಂಡ್ಸ್. ಹಾಗೆ ಎಲ್ಲರೂ ಆ ಉತ್ಸವದ ವಿಡಿಯೋನ ನೋಡ್ಕೊಂಬನ್ನಿ. ನೀವು ಕೂಡ ದೇವರ ಒಂದು ಕೃಪೆಗೆ ಪಾತ್ರರಾಗಿ ಅಂತ ಹೇಳುತ್ತಾ ಆ ಉತ್ಸವದ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ, ನೋಡ್ಕೊಂಡು ಬನ್ನಿ. ಹಾಗೆ ಮುಂದೆ ಬರುವ ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋನು ಸಖತ್ತಾಗಿರುತ್ತೆ, ನೋಡಿ. ಓಕೆನಾ? ದೇವ್ರ ಬಂದ್ರೆ ಓಡಕ್ಕಾಗಿಲ್ಲ, ಹೇಳ್ತಾ ಇದೀನಿ. ದೇವ್ರ ಓಡಕ್ಕಾಗಿಲ್ಲ. ಯೂಟ್ಯೂಬ್ ಚಾನಲ್ ನೋಡ್ಕೊಳ್ಳಿ, VSSDB ಮಿನಿ ಬ್ಲಾಗ್ ಅಂತ ಹೊಡೆದು ಯೂಟ್ಯೂಬ್ ಚಾನಲ್ DB ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್.
ಈಶ್ವರ ಪಾರ್ವತಿ ಹಬ್ಬದ ಪೂಜೆ ವಿಡಿಯೋನ ನೋಡ್ಕೊಂಬಂದ್ರಿ ಅಂತ ಅನ್ಕೊತೀನಿ ಫ್ರೆಂಡ್ಸ್. ನಿಮಗೆಲ್ರಿಗೂ ಖುಷಿಯಾಗಿದೆ ಆ ವಿಡಿಯೋ ಅಂತ ತಿಳ್ಕೊಂಡಿದ್ದೀನಿ. ನಿಮಗೆ ವಿಡಿಯೋ ಖುಷಿ ಆದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಗಿದೆ ನಮ್ಮ ಊರಿನ ಆಚರಣೆ ಪದ್ಧತಿಗಳು ಅಂತ. ಹಾಗೆ ಸಂಜೆ ಆಯಿತು, ಒಬ್ಬೊಬ್ಬರಾಗಿ ಬಂದು ಸೇರ್ತಾ ಇದ್ದಾರೆ. ನೋಡ್ತಾ ನೋಡ್ತಾ ಒಂದು ಜನಸಾಗರನೇ ಬರುತ್ತೆ. ಅಷ್ಟೊಂದು ಚೆನ್ನಾಗಿರುತ್ತೆ ಕೋಲ ನೋಡಲಿಕ್ಕೆ. ನೀವು ನೋಡಿ, ಮುಂದಿನ ವಿಡಿಯೋ ತನಕ ಕಾಯ್ತಾ ಇರಿ, ಓಕೆನಾ? ಎಲ್ಲರೂ ಅಷ್ಟೊಂದು ಕ್ಯೂರಿಯಾಸಿಟಿಯಿಂದ ನೋಡ್ತೀರಾ, ಅಷ್ಟೊಂದು ಖುಷಿಯಾಗುತ್ತೆ ನಿಮಗೆ ವಿಡಿಯೋ. ಮಕ್ಕಳು ಎಲ್ರಿಗೂ ಒಂದು ಸಡಗರ ಸಂಭ್ರಮ. ಯಾವುದೇ ಒಂದು ಫಂಕ್ಷನ್ ಆದರೂ ಮಕ್ಕಳಿರಬೇಕು ಅಂತ ಹೇಳೋದು ನಿಜ ಅಲ್ಲ. ಮಕ್ಕಳು ಇಲ್ಲದೆ ಇರೋ ಫಂಕ್ಷನ್ ನಿಜ ಒಂದು ಫಂಕ್ಷನ್ ಅಂತಲೇ ಅನಿಸ್ಕೊಳ್ಳೋದಿಲ್ಲ. ನೋಡಿ, ಮನೆಗಳೆಲ್ಲ ಮದುವೆ ಹುಡುಗಿ ಹಾಗೆ ಅಲಂಕಾರವಾಗಿದೆ. ನಿಮಗೆಲ್ರಿಗೂ ನಮ್ಮ ಕಡೆ ಆಚರಣೆ, ನಮ್ಮ ಕಡೆ ಪದ್ಧತಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಫ್ರೆಂಡ್ಸ್. ಹಾಗೆ ದಯವಿಟ್ಟು ಎಲ್ರಿಗೂ ವಿಡಿಯೋ ಇಷ್ಟ ಆಗಿದ್ರೆ ಹಾಗೂ ಮುಂದಿನ ವಿಡಿಯೋಗಾಗಿ ವೆಯ್ಟ್ ಮಾಡ್ತಾಯಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳುತ್ತಾ ಇವತ್ತಿನ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್.